ನಲ್ಲಿ ಇನ್ಶೂರೆನ್ಸ್ ಲಿಸ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದು GPF ಪ್ರೀಮಿಯಂ ಏನಾದರೂ ಅಪ್ಡೇಟ್ ಮಾಡೋದಿದ್ರೆ ಈ ವರ್ಷ ನೀವು ಚೇಂಜ್ ಮಾಡಬೇಕು, ಅಮೌಂಟ್ ಜಾಸ್ತಿ ಆಗಬೇಕು ಅಂದ್ರೆ ಇನ್ಶೂರೆನ್ಸ್ ಲಿಸ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಹೊಸದಾಗಿ LIC ಪಾಲಿಸಿ ಮಾಡಿಸಿದ್ರೆ ಅದನ್ನ ಆಡ್ ಮಾಡ್ಲಿಕ್ಕೆ ಇನ್ಶೂರೆನ್ಸ್ ಅಪ್ಲಿಕೇಶನ್ ಅಲ್ಲಿ ಇನಿಷಿಯೇಟರ್ ಲಾಗಿನ್ ಅಲ್ಲಿ ನಾನು ತೋರಿಸ್ತಾ ಇರೋದು ಇನ್ಶೂರೆನ್ಸ್ ಅಪ್ಲಿಕೇಶನ್ ಅಂತ ಇದೆ. ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು LIC ಡೀಟೇಲ್ಸ್ ನ ಆಡ್ ಮಾಡ್ಬೋದು. ಸೊ ಇದು ರಿಲೇಟೆಡ್ ಮ್ಯಾನುವಲ್ ಕೂಡ ಟ್ಯುಟೋರಿಯಲ್ ಅಲ್ಲಿ ಇದೆ, ಅದನ್ನ ನೋಡ್ಕೊಂಡು ನೀವು ಮಾಡ್ಬೋದು. ಸೊ ಈಗ ನಾನು GPF ಪ್ರೀಮಿಯಂ ತೋರಿಸ್ತಾ ಇದ್ದೀನಿ. ಇನ್ಶೂರೆನ್ಸ್ ಲಿಸ್ಟ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಂಡು ಸೊ ಯಾವ ಎಂಪ್ಲಾಯಿ GPF ಪ್ರೀಮಿಯಂ ಅಪ್ಡೇಟ್ ಮಾಡಬೇಕು ಆ ಎಂಪ್ಲಾಯಿ ಮುಂದಿನ ಆಕ್ಷನ್ ಅಲ್ಲಿ ವ್ಯೂ ಬಟನ್ ಕ್ಲಿಕ್ ಮಾಡಿ. ವ್ಯೂ ಬಟನ್ ಕ್ಲಿಕ್ ಮಾಡಿದ ತಕ್ಷಣ GPF ಲಿಸ್ಟ್ ಅಲ್ಲಿ ಇಲ್ಲಿ ನೀವು ಆಕ್ಟಿವ್ ಪಾಲಿಸಿ ಮತ್ತೆ ಮೆಚೂರ್ಡ್ ಆಗಿರೋ ಪಾಲಿಸಿ ಡೀಟೇಲ್ಸ್ ನ ನೋಡಬಹುದು. ಸೊ ಇಲ್ಲಿ GPF ಪ್ರೀಮಿಯಂ ಅಲ್ಲಿ ಎಡಿಟ್ ಬಟನ್ ಇದೆ, ಎಡಿಟ್ ಬಟನ್ ಕ್ಲಿಕ್ ಮಾಡಿ. ಸೊ ಇಲ್ಲಿ ಎಂಟರ್ ಮಂತ್ಲಿ ಪ್ರೀಮಿಯಂ ಅಂತ ಆಪ್ಷನ್ ಇದೆ. ಪ್ರೀಮಿಯಂ ಅಮೌಂಟ್ ನ ಎಂಟ್ರಿ ಮಾಡಿ, ಎಷ್ಟು ಅಪ್ಡೇಟ್ ಆಗ್ಬೇಕಂತ ಎಂಟರ್ ಮಾಡಿ, ರಿಮಾರ್ಕ್ಸ್ ನ ಹಾಕಿ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಿದ ತಕ್ಷಣ ಅದು ವೆರಿಫೈರ್ ಹೋಗುತ್ತೆ. ವೆರಿಫೈರ್ ಇಂದ ಅಕ್ಸೆಪ್ಟ್ ಮಾಡಿದ ತಕ್ಷಣ ಅಪ್ರೂವರ್ ಹೋಗುತ್ತೆ. ನಂತರ ಅಪ್ರೂವರ್ ಇಂದ ಅಪ್ರೂವ್ ಮಾಡಿ ಮತ್ತೆ ಇನಿಷಿಯೇಟರ್ ಗೆ ಬಂದು ಡ್ರಾಫ್ಟ್ ಬಿಲ್ ನ ರೀಪ್ರೊಸೆಸ್ ಮಾಡ್ಬೇಕು. ಈಗ ನೆಕ್ಸ್ಟ್ ಯಾರಾದ್ರೂ ರಜೆ ಆಗಿದ್ರೆ ಸ್ಯಾಲ್ರಿ ಜನರೇಟಿಂಗ್ 8 ದಿನ ಮಾತ್ರ ಜನರೇಟ್ ಆಗ್ಬೇಕು, ಅಥವಾ ಟ್ರಾನ್ಸ್ಫರ್ ಆಗಿದ್ರೆ 15 ದಿನ ಮಾತ್ರ ಸ್ಯಾಲ್ರಿ ಜನರೇಟ್ ಆಗ್ಬೇಕಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಅಟೆಂಡೆನ್ಸ್ ಮೂಲಕ ನೆಟ್ ಸ್ಯಾಲ್ರಿ ನೀವು ಜನರೇಟ್ ಮಾಡ್ಬೋದು. ಸೊ ಫಸ್ಟ್ ಇನಿಷಿಯೇಟರ್ ಇಂದ ಲಾಗಿನ್ ಆಗಿ ಪೇರೋಲ್ ಮಾಡ್ಯೂಲ್ ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಮೆನುನಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಅಂತ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಡಿಫಾಲ್ಟ್ ವರ್ಕಿಂಗ್ ಡೇಸ್ ಎಲ್ಲ 35 ಡೇಸ್ ಅಂತ ತೋರಿಸ್ತಾ ಇದೆ. ಯಾವ ಎಂಪ್ಲಾಯಿ ಟ್ರಾನ್ಸ್ಫರ್ ಆಗೋಗಿದ್ದಾರೆ ಅಥವಾ ರಜೆ ಆಗಿದ್ದಾರೆ ಅವರ ಸ್ಯಾಲ್ರಿ ಹೋಲ್ಡ್ ಮಾಡಬೇಕು ಅಂದ್ರೆ ಆಕ್ಷನ್ ಅಲ್ಲಿ ಎಡಿಟ್ ಬಟನ್ ಕ್ಲಿಕ್ ಮಾಡಿ. ಸೊ ಎಡಿಟ್ ಅಟೆಂಡೆನ್ಸ್ ರಿಜಿಸ್ಟ್ರಿ ಫೈಲ್ ಪುಟ ಓಪನ್ ಆಗುತ್ತೆ. ಸೊ ನೀವು ಸೆಲೆಕ್ಟ್ ಮಾಡಿರುವಂತ ಎಂಪ್ಲಾಯಿ ಡೀಟೇಲ್ಸ್ ಇಲ್ಲಿ ನೋಡಬಹುದು. ಡಿಫಾಲ್ಟ್ ಕರೆಂಟ್ ಪ್ರಸ್ತುತ ತಿಂಗಳು ಇಲ್ಲಿ ನೀವು ನೋಡಬಹುದು. ಸೊ ಹಿಂದಿನ ಮಂತ್ ಆಗಿದ್ರೆ ಬ್ಯಾಕ್ ಬಟನ್ ಇಲ್ಲಿ ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಈ ಮಂತ್ ಅಲ್ಲಿ ಹೋಲ್ಡ್ ಮಾಡ್ಬೇಕಂದ್ರೆ ಆಡ್ ವಿತ್ ಹೋಲ್ಡ್ ಅಂತ ಸೆಲೆಕ್ಟ್ ಮಾಡಿ ಫ್ರಮ್ ಡೇಟ್. ಸೊ ಈಗ 16 ಅವರು ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ ಅಂದ್ರೆ 16 ಇಂದ 31 ವರ್ಗು ಹೋಲ್ಡ್ ಮಾಡಿ, ರೀಸನ್ ನ ಹಾಕಿ. ಸೊ 16 ದಿನ ಹೋಲ್ಡ್ ಆಗಿದೆ, 15 ಡೇಸ್ ಮಾತ್ರ ಇಲ್ಲಿ ನಿಮಗೆ ಸ್ಯಾಲ್ರಿ ಜನರೇಟ್ ಆಗುತ್ತೆ. ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಎಂಪ್ಲಾಯಿ ವಿತ್ ಹೋಲ್ಡ್ ಅಟೆಂಡೆನ್ಸ್ ಲಿಸ್ಟ್ ಅಲ್ಲಿ ನೀವು ಏನ್ ಹೋಲ್ಡ್ ಮಾಡತ್ರ ಆ ಡೀಟೇಲ್ಸ್ ನೋಡಬಹುದು. ಸೊ ನೀವೇ ಎಂಟ್ರಿ ಮಾಡೋದ್ರಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಆಕ್ಷನ್ ಅಲ್ಲಿ ಡಿಲೀಟ್ ಮಾಡಿ ಮತ್ತೆ ನೀವು ಹೊಸದಾಗಿ ಕೂಡ ಮಾಡಬಹುದು. ಒಂದ್ ವೇಳೆ ರಜೆ ಆಗಿದ್ರೆ ಮಧ್ಯದಲ್ಲಿ ಮತ್ತೇನಾದ್ರೂ ರಜೆ ತಗೊಂಡಿದ್ರೆ ಮತ್ತೆ ನೀವು ಆಡ್ ವಿತ್ ಹೋಲ್ಡ್ ಅಂತ ಮಾಡಿ ಸೊ ಮಲ್ಟಿಪಲ್ ಎಂಟ್ರಿ ಕೂಡ ಒಬ್ಬ ಎಂಪ್ಲಾಯಿದು ನೀವು ಮಾಡಬಹುದು. ನಂತರ ರಿಮಾರ್ಕ್ಸ್ ನ ಎಂಟ್ರಿ ಮಾಡಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಪ್ರೊಸೆಸ್ ಇದು ಕೂಡ ವೆರಿಫೈರ್ ಲಾಗಿನ್ ಗೆ ಪೇರೋಲ್ ಮಾಡ್ಯೂಲ್ ನ ಇನ್ ಬಾಕ್ಸ್ ಅಲ್ಲಿ ಬಂದಿರುತ್ತೆ. ಅಲ್ಲಿ ಅವರು ಎಡಿಟ್ ಮಾಡಿ ಅಕ್ಸೆಪ್ಟ್ ಮಾಡಿ ಸಬ್ಮಿಟ್ ಮಾಡಬೇಕು. ನಂತರ ಸೇಮ್ ಅಪ್ರೂವರ್ ಲಾಗಿನ್ ನ ಪೇರೋಲ್ ಮಾಡ್ಯೂಲ್ ಇನ್ ಬಾಕ್ಸ್ ಅಲ್ಲಿ ಬಂದಿರುತ್ತೆ. ಅವರು ಕೂಡ ಸರಿ ಇದೆಯಾ ಚೆಕ್ ಮಾಡಿ ಅಪ್ರೂವ್ ಮಾಡಬೇಕು. ನಂತರ ನೀವು ಡ್ರಾಫ್ಟ್ ಬಿಲ್ ನ ರೀಪ್ರೊಸೆಸ್ ಮಾಡಬೇಕು. ಈಗ ನಾವು ಮತ್ತೆ ನಾವು ಇಲ್ಲಿ ಡ್ರಾಫ್ಟ್ ಬಿಲ್ ಗೆ ಬಂದಿದ್ದೀವಿ. ಸರಿ, ನಿಮಗೆ ಏನಾದ್ರೂ ಈ ಬಿಲ್ ಇಲ್ಲಿ ಇರೋ ಎಂಪ್ಲಾಯೀಸ್ ಎಲ್ಲ ಚೇಂಜಸ್ ನೀವು ಮಾಡಿದ್ದೀರಾ ಅಂದ್ರೆ ಎಂಪ್ಲಾಯಿ IST ನ ನೀವು ಚೆಕ್ ಬಾಕ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ರೀಪ್ರೊಸೆಸ್ ಪೇ ಬಿಲ್ ಅಂತ ಮಾಡಬೇಕು. ರೀಪ್ರೊಸೆಸ್ ಪೇ ಬಿಲ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಒಂದು ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ.
ರೀಪ್ರೋಸೆಸ್ ಸ್ಟಾರ್ಟೆಡ್ ಅಂತ ಒಂದು ಮೆಸೇಜ್ ಬರುತ್ತೆ. ಸೊ ಇಲ್ಲಿ ಬಿಲ್ ಕಾಣದೇ ಇರ್ಬೋದು. ಸೊ ಅದು ರೀಪ್ರೋಸೆಸ್ ಮಾಡ್ತಾ ಇರೋದ್ರಿಂದ ನೀವು ವೇಟ್ ಮಾಡಬೇಕು. ಸೊ ಮತ್ತೆ ಬಿಲ್ ಬರೋವರೆಗೂ ವೇಟ್ ಮಾಡಬೇಕು. ಅಥವಾ ಬಿಲ್ ಇದ್ದು ಇಲ್ಲಿ ಎಡಿಟ್ ಬಟನ್ ಬಂದು ಸ್ಟೇಟಸ್ ಬಟನ್ ಬಂದಿರುತ್ತೆ. ಆ ಸ್ಟೇಟಸ್ ಬಟನ್ ಕ್ಲಿಕ್ ಮಾಡಿ ಡೀಟೇಲ್ಸ್ ಕೂಡ ನೋಡ್ಬೋದು. ಸೊ ರಿಫ್ರೆಶ್ ಮಾಡಿದ ತಕ್ಷಣ ಸೊ ನೀವೇನು ರೀಪ್ರೋಸೆಸ್ ಮಾಡಿರ್ತೀರ ಮತ್ತೆ ನೀವು ಚೆಕ್ ಬಾಕ್ಸ್ನ ಸೆಲೆಕ್ಟ್ ಮಾಡಿ ರಿವ್ಯೂ ಮಾಡಿ ನೋಡಿ. ಮತ್ತೆ ನೀವು ಏನೇನು ಚೇಂಜಸ್ ಮಾಡಿರ್ತೀರ ಆ ಚೇಂಜಸ್ ಎಲ್ಲ ಆಗಿದೆಯಾ, ಅಟೆಂಡೆನ್ಸ್ ಹೋಲ್ಡ್ ಮಾಡಿರೋದು ಡೇಟ್ಸ್ ಕರೆಕ್ಟ್ ಆಗಿ ತೋರಿಸ್ತಾ ಇದೆಯಾ, ಅಥವಾ ಲೋನ್ ಡೀಟೇಲ್ಸ್ ಅಲ್ಲಿ ನೀವು ಚೇಂಜಸ್ ಮಾಡಿದ್ರೆ ಅದು ಕರೆಕ್ಟ್ ಆಗಿದೆಯಾ, ಅಥವಾ ಬೇಸಿಕ್ ಅಲ್ಲಿ ಚೇಂಜ್ ಆಗಿದ್ರೆ ಬ್ಯಾಕ್ ಎಂಡ್ ಇಂದ ಕನ್ಫರ್ಮ್ ಮಾಡಿದ ತಕ್ಷಣ ಯಾವ ಕಾರಣಕ್ಕೆ ನೀವು ಹೋಲ್ಡ್ ಮಾಡ್ತಾ ಇದ್ದೀರಾ ಸೊ ರಿಮಾರ್ಕ್ಸ್ನ ಎಂಟ್ರಿ ಮಾಡಿ ಹೋಲ್ಡ್ ಅಂತ ಕ್ಲಿಕ್ ಮಾಡಿ. ಸೊ ಈಗ 45 ಜನದಲ್ಲಿ ಒಬ್ಬ ಎಂಪ್ಲಾಯಿ ಹೋಲ್ಡ್ ಕೂಡ ಆಗಿದ್ದಾರೆ. 44 ಜನಕ್ಕೆ ನೀವು ಮುಂದೆ ಪ್ರೋಸೆಸ್ ಮಾಡ್ಬೋದು. ಇನ್ನು ಇಲ್ಲಿ ರೀಕಂಪ್ಯೂಟ್ ಅಂತ ಒಂದು ಆಪ್ಷನ್ ಇದೆ. ರೀಕಂಪ್ಯೂಟ್ ಅಂತ ಆಪ್ಷನ್ ನೀವು ಕ್ಲಿಕ್ ಮಾಡೋದ್ರಿಂದ ಸೊ DA ಪ್ರತಿಯೊಂದು ಏನು ಇದು ಮ್ಯಾಂಡೇಟರಿ ಆಗಿರುತ್ತೆ ಆಸ್ ಪರ್ ರೂಲ್ ಅಲಯನ್ಸಸ್ ನಿಮಗೆ ಕಟ್ ಆಗ್ತಾ ಇರುತ್ತೆ. ಅದೇ ರೀತಿ PPSFN ಮತ್ತೆ ಸ್ಪೆಷಲ್ ಅಲಯನ್ಸು ಈ ತರದ್ದೆಲ್ಲ ನೀವು ನಾನ್ ಮ್ಯಾಂಡೇಟರಿ ಏನಾಗಿರುತ್ತೆ ಈ ಅಮೌಂಟ್ ಅಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಅಥವಾ ಈ ಮಂತ್ ಬರಬಾರ್ದು ಅಂದ್ರೆ ಇಲ್ಲಿ ನೀವು ಮಾಡಿಫಿಕೇಶನ್ ಬಾಕ್ಸ್ ಅಲ್ಲಿ ಮಾಡಿಫೈ ಕೂಡ ಮಾಡ್ಬೋದು. ಈಗ PPSFN ಅಮೌಂಟ್ ತಪ್ಪಾಗಿ ತೋರಿಸ್ತಾ ಇದೆ ಅಥವಾ ಬರಬಾರ್ದು ಅಂದ್ರೆ ಇಲ್ಲಿ ನೀವು 0ನ ಎಂಟ್ರಿ ಮಾಡಿ ರಿಮಾರ್ಕ್ಸ್ನ ಎಂಟ್ರಿ ಮಾಡಿ ರೀಕಂಪ್ಯೂಟ್ ಅಂತ ಕ್ಲಿಕ್ ಮಾಡಬೇಕು. ಅದೇ ರೀತಿ ಸೊ ಯಾವ್ದು ನಾನ್ ಮ್ಯಾಂಡೇಟರಿ ಅಂತ ಇದೆ ಅದನ್ನ ನೀವು ಮಾಡಿಫೈ ಕೂಡ ಮಾಡ್ಕೋಬಹುದು. ಓಕೆನಾ? ಸೊ ನೆಕ್ಸ್ಟ್ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಅಮೌಂಟ್ ಅಲ್ಲಿ ಏನಾದರೂ ವ್ಯತ್ಯಾಸ ಇದ್ರೆ ಅಥವಾ ಬರಬಾರ್ದು ಅಂದ್ರೆ ಜಾಸ್ತಿ ಮಾಡಬೇಕು ಅಂದ್ರೆ ಅದನ್ನು ಕೂಡ ನೀವು ಇಲ್ಲಿ ಮಾಡಿಫೈ ಮಾಡ್ಕೋಬಹುದು. ಸೊ ಇಲ್ಲಿ ಎಂಟ್ರಿ ಮಾಡಿ ಮಾಡಿಫಿಕೇಶನ್ ಬಾಕ್ಸ್ ಅಲ್ಲಿ ಕರೆಕ್ಟ್ ಆಗಿರೋದನ್ನ ಎಂಟ್ರಿ ಮಾಡಿ ರಿಮಾರ್ಕ್ಸ್ನ ಹಾಕಿ ರೀಕಂಪ್ಯೂಟ್ ಅಂತ ಕ್ಲಿಕ್ ಮಾಡಿ ನೀವು ಸರಿಪಡಿಸ್ಕೋಬಹುದು. ಸೊ ಒಂದ್ಸಲ ನೀವು ರೀಕಂಪ್ಯೂಟ್ ಮಾಡಿದ ತಕ್ಷಣ ಮತ್ತೆ ರೀಪ್ರೋಸೆಸ್ ಮಾಡಬಾರ್ದು. ಸೊ ಅದಕ್ಕೆ ನೀವು ಫಸ್ಟ್ ಪ್ರಿವ್ಯೂ ಮಾಡಿ ಏನಾದರೂ ಡಿಡಕ್ಷನ್ ಅಲ್ಲಿ ಕ್ಯಾಲ್ಕುಲೇಷನ್ ಅಲ್ಲಿ ವ್ಯತ್ಯಾಸ ಇದ್ರೆ ಅದನ್ನ ಚೆಕ್ ಮಾಡಿ ಎಲ್ಲ ಸರಿಪಡಿಸ್ಕೊಂಡು ಬಿಲ್ನ ರೀಪ್ರೋಸೆಸ್ ಮಾಡಿ ನಂತರ ಕೊನೆಯದಾಗಿ ರೀಕಂಪ್ಯೂಟ್ ಮಾಡಿ